ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂತ ಸಿಂಪಲ್ ಆಗಿರುವಂತ ಡಿಸೈನ್ ಅಂತೆಲ್ಲ ಹೇಳ್ಬೋದು. ಆ ಡಿಸೈನ್ ಇವತ್ತು ಹಾಕಿ ತೋರಿಸ್ತೀನಿ. ಅದಕ್ಕೆ ಹಾರ ಅಥವಾ ಎಳೆ ದಾರ ತಗೋಬಹುದು. ಹಾಗೇನೆ ಇವತ್ತು ನಾನು ಸ್ಯಾಂಪಲ್ ಪೀಸಲ್ಲಿ ಮಾಡೋದ್ರಿಂದ ಲೇಸ್ ತಗೊಂಡಿದ್ದೀನಿ. 10 ಅಥವಾ 11 ನಂಬರ್ ನೀಡಲ್, ಹಾಗೇನೆ ಮೀಡಿಯಂ ಸೈಜ್ ಬೀಡ್ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ಲಾಕ್ ಮಾಡಿಕೊಂಡೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್, 5 ಚೈನ್ ಅಥವಾ 4 ಚೈನ್ ಹಾಕೋಬಹುದು. 1 2 3 4 5. ನಾನು 5 ಚೈನ್ ಹಾಕೊಳ್ತೀನಿ. ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಲಾಕ್ ಆಯ್ತಲ್ವಾ? ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಬೇಡ ಅಂತೇಳೋ ಸ್ಕಿಪ್ ಮಾಡ್ಬೋದು. ಬೀಡ್ ಹಾಕಬೇಕು ಅಂತ ಏನೂ ಇಲ್ಲ. ಅಲ್ಲಿಂದ ಬೀಡ್ ಹಾಕಿ ನಾನು ಬೀಡ್ ಲಾಕ್ ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ ಒಂದು ಬೀಡ್. ನೋಡಿ, ಮತ್ತೆ ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇನ್ನೊಂದು ಬೀಡ್ ದಾರ ಮೇಲೆ ಮಾಡ್ಕೋಬೇಕು. ಟೋಟಲ್ 3 ಬೀಡ್ ಹಾಕ್ಕೊಳ್ತೀನಿ ನಾನು. ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ. ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ ಚೈನ್ ಹಾಕೊಳ್ತೀನಿ. 1 2 3 4 5 6 ಚೈನ್ ಹಾಕೊಂಡು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ಇಲ್ಲಿ ಲಾಕ್ ಇದೆ ನೋಡಿ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ ನೋಡಿ, 3 ಚೈನ್ ಹಾಕಿ ಲಾಕ್ ಬಟ್ಟೆ ಲಾಕ್ ಮಾಡಿದ್ದೆಲ್ಲ ಅದೇ ಲಾಕಿಗೆ ಮತ್ತೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತೀನಿ. ಈ ತರ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ನೋಡಿ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇಲ್ಲಿ ನಾನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆಲ್ಲ ಅದ್ರ ಒಳಗಡೆಗೆ ಸಿಂಗಲ್ ಕ್ರೋಶೆ ಅಂದ್ರೆ ಲಾಕ್. ನೋಡಿ, ಲಾಕ್ ಮಾಡ್ಕೊಂಡೆ ಅಲ್ವಾ? ಈಗ ಅದು ಒಂದು ಪಿಕಾಟ್ ಆಯ್ತು. ಮತ್ತೆ ನಾನು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 6 ಚೈನ್ ಹಾಕಿದೆಲ್ಲ ಬೀಡ್ ಮೇಲ್ಗಡೆಗೆ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ನೋಡಿ, ಒಂದು ಟ್ರಿಬಲ್ ಕ್ರೋಶೆ ಕಂಬ ಆಗಿದೆ. ಈಗ 1 2 3 ಚೈನ್ ಹಾಕೊಂಡೆ. ಈ ಟ್ರಿಬಲ್ ಕ್ರೋಶೆ ಕಂಬ ಇದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ ಈಗ 2 ದಾರ ಇದೆ. 2 ದಾರನ 1 ಮಾಡ್ಕೊಳ್ತೀನಿ. ಈಗ ಅದು ಪಿಕಾಟ್ ಆಯ್ತು. ಮತ್ತೆ ನಾನು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ, ಟ್ರಿಬಲ್ ಕ್ರೋಶೆ ಕಂಬ ಮತ್ತೆ 3 ಚೈನ್. ಅಲ್ಲಿಂದ ಇಲ್ಲಿ ನೋಡಿ, ಟ್ರಿಬಲ್ ಕ್ರೋಶೆ ಕಂಬ ಇತ್ತಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಒಂದು ಪಿಕಾಟ್ ಮಾಡ್ಕೊಳ್ತೀನಿ. ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಪಿಕಾಟ್ ಮಾಡುವಾಗ ಬೀಡ್ನು ಕೂಡ ಹಾಕೊಳ್ಬಹುದು. ಪ್ಲೈನ್ ಪಿಕಾಟ್ ಮಾಡ್ಬೇಕು ಅಂತ ಏನಿಲ್ಲ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕೊಂಡು ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ 6 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಮತ್ತೆ ಪಿಕಾಟ್ ಮಾಡ್ಕೊಳ್ತೀನಿ. ಮತ್ತೆ 1 2 3 ಚೈನ್ ಹಾಕೊಂಡು ಟ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ಒಂದು ಪಿಕಾಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 1 2 3. ಅಲ್ಲಿಂದ ನೋಡಿ, ಈ ಟ್ರಿಬಲ್ ಕ್ರೋಶೆ ಕಂಬ ಇದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಇನ್ನೊಂದು ಪಿಕಾಟ್. ನೋಡಿ, ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಹೀಗೇನೆ ತುಂಬಾ ಈಸಿ ಇದೆ, ಕಷ್ಟ ಏನಿಲ್ಲ ಡಿಸೈನ್ ಇದು. 1 2 3 ಚೈನ್ ಹಾಕೊಳ್ತೀನಿ. ಮತ್ತೆ
ಪಿಕಾಟ್, ಮತ್ತೆ ಟ್ರಿಬಲ್ ಕ್ರೋಶೆ, ಅಲ್ಲಿಂದ 3 ಚೈನ್, ಅಲ್ಲಿಂದ ಮತ್ತೆ ಪಿಕಾಟ್. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್, 1 2 3 4 5 ಚೈನ್ ಹಾಕಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ತರ ಲಾಕ್ ಮಾಡಿ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ ಮೊದಲಿಗೆ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ 5 ಚೈನ್ ಆದ್ಮೇಲೆ ಲಾಕ್. ಅಲ್ಲಿಂದ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಒಂದು ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೊಂಡು, ಬೀಡ್ ಲಾಕ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಅಲ್ಲಿಂದ ಬೀಡ್ ಮತ್ತೆ ಬೀಡ್ ಈ ಥರನೇ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಅಲ್ಲಿಂದ 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ಪಿಕಾಟ್ ಹಾಕೊಂಡು ಹಾಕಿದಾಗ ಈ ಥರ ಡಿಸೈನ್ ಬರುತ್ತೆ. ಈಗ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಬೀಡ್, ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಬೀಡ್, ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ 6 ಚೈನ್, 1 2 3 4 5 6 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ ಲಾಕ್ ಇದೆ ಅಲ್ವಾ, ಇಲ್ಲಿ ಬೀಡ್ ಪಕ್ಕದಲ್ಲಿ ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್, 1 2 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ನೋಡಿ 3 ಚೈನ್, 1 2 3 ಚೈನ್ ಹಾಕೊಂಡು ಇಲ್ಲಿ 3 ಚೈನ್ ಹಾಕಿದೆ ಅಲ್ವಾ, ನೋಡಿ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 6 ಚೈನ್ ಗ್ಯಾಪ್ ಇದೆಲ್ಲ ಅದ್ರ ಒಳಗಡೆನು ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. ಅಲ್ಲಿಂದ 3 ಚೈನ್, 1 2 3 ಟ್ರಿಬಲ್ ಕ್ರೋಶೆ ಕಂಬ ಮತ್ತೆ ಪಿಕಾಟ್. ಟ್ರಿಬಲ್ ಕ್ರೋಶೆ ಕಂಬ ಹಾಕಿದೆಲ್ಲ ಅದ್ರ ಒಳಗಡೆನೆ ಪಿಕಾಟ್ ಮಾಡ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ ಹಾಕೊಂಡು 3 ಚೈನ್ ಹಾಕೊಂಡು ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಟ್ರಿಬಲ್ ಕ್ರೋಶೆ ಕಂಬ ಇತ್ತಲ್ಲ ಅದ್ರ ಒಳಗಡೆಗೆ ಪಿಕಾಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ ಫುಲ್ ಹಾರ್ಚಿ ಇದೇ ತರ ಬರುತ್ತೆ. 3 ಚೈನ್, ಅಲ್ಲಿಂದ ಈ ಟ್ರಿಬಲ್ ಕ್ರೋಶೆ ಕಂಬ ಒಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಲಾಕ್. ನೋಡಿ 4 ಟೈಮ್ಸ್ ಆಯ್ತಲ್ಲ, ಈಗ ಇನ್ನೊಂದು 5 ಟೈಮ್ಸ್ ಮಾಡ್ಕೋಬೇಕು. ನೋಡಿ 5 ಟೈಮ್ಸ್ 3 ಚೈನ್ ಮಾಡಿಕೊಂಡು ಈ ಕಂಬದೊಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಅಲ್ಲಿಂದ ಲಾಕ್. ನೋಡಿ 1 2 3 4 5 ಈಗ 2 ಚೈನ್ ಹಾಕೊಳ್ತೀನಿ. ಈ 2 ಚೈನ್ ಕುಚ್ಚು ಹಾಕ್ಲಿಕ್ಕಿರುವಂತದ್ದು. 2 ಚೈನ್ ಹಾಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಆ 6 ಚೈನ್ ಗ್ಯಾಪ್ ಇದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಮತ್ತೆ ಕಂಬ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡೆ ಅಲ್ವಾ, ಅಲ್ಲಿಂದ 1 2 3 ಹಾಕಿ ನೋಡಿ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಒಂದು ಪಿಕಾಟ್ ಆಯ್ತು. ಈಗೇನೆ ಇನ್ನು 1 ಆಯ್ತಲ್ವಾ, ಇನ್ನು 4 ಮಾಡ್ಕೊಳ್ತೀನಿ. ಇದೇ ತರ ಆಗ್ಲಿಲ್ಲ ಅಂದ್ರೆ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, ಅದನ್ನ ಟ್ರಿಬಲ್ ಕ್ರೋಶೆ ಕಂಬದ ಒಳಗಡೆಯಿಂದ ದಾರ ನೀಡಲ್ ಹಾಕಿ ದಾರಾನ ಹೇಳ್ಕೋಬೇಕು. ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಆಗ ಒಂದು ಪಿಕಾಟ್ ರೆಡಿ ಆಗುತ್ತೆ. ಹೀಗೇನೆ 10 ಒಂದು 6 ಚೈನ್ ಗ್ಯಾಪ್ ಒಳಗಡೆ 10 ಪಿಕಾಟ್ ಬರುತ್ತೆ. 2 ಚೈನ್ 5 ಮಧ್ಯದಲ್ಲಿ 2 ಚೈನ್ ಹಾಕೋಬೇಕು. ನೋಡಿ ಪಿಕಾಟ್ ಕಂಪ್ಲೀಟ್ ಮಾಡಿದೀನಿ. ನೋಡಿ 5 ಪಿಕಾಟ್ ಬಂದಿದೆ. 10 ಪಿಕಾಟ್ ಇರುತ್ತೆ ಇದರಲ್ಲಿ. ಅಲ್ಲಿಂದ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ ಡಿಸೈನ್. ಇದು ತುಂಬಾನೇ ಸಿಂಪಲ್ ಆಗಿದೆ. ನೋಡಿ ಈ ತರ ಇದೆ. ಈಗ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ.
ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬಾ ಸಿಂಪಲ್. ಕುಚ್ಚು ತುಂಬ ಬೇಕು ಅಂತ ಹೇಳೋರು, ಜಾಸ್ತಿ ಇರಲಿ ಅಂತ ಹೇಳೋರು ಈ ಥರ ಕುಚ್ಚು ಹಾಕೋಬಹುದು. ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೀವು ಇದಕ್ಕೆ ಇಲ್ಲಿ ಕೆಳಗಡೆಗೆ ಬೇಕಾದರೆ ಈಗ 3 ಸ್ಯಾರಿಲಿ 3 ಕಲರ್ಸ್ ಎಲ್ಲ ಇದ್ದಾಗ ಇಲ್ಲಿಗೆ ಕುಚ್ಚಿಗೆ ಇಲ್ಲಿ 2 ಥರ ಕಲರ್ಸಲ್ಲಿ ಕುಚ್ಚು ಹಾಕೋಬಹುದು. ಇಲ್ಲಿ ಮೇಲ್ಗಡೆಗೆ ಒಂದು ಕಲರ್ ಆದರೆ ಈ ಡಿಸೈನ್ ಹಾರ್ಚ್ ಕೆಳಗಡೆ ಬರುತ್ತೆಲ್ಲ ಇದಕ್ಕೂ ಬೇರೆ ಕಲರ್ ಕುಚ್ಚು ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆ ಥರ ಸ್ಯಾರಿ ಸಿಕ್ಕಿದಾಗ ನಾನು ಆ ಥರ ಡಿಸೈನ್ ಹಾಕಿ ನಿಮಗೆ ತೋರಿಸ್ತೀನಿ. ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಡಿಸೈನು. ಇಲ್ಲಿ ಬೀಡ್ ಬೇಡ ಅಂತ ಹೇಳೋರು ದೊಡ್ಡ ಬ್ರೈಡಲ್ ಬೀಡ್ ಕೂಡ ಹಾಕೋಬಹುದು. ಬೀಡು ಕೂಡ ಬೇಡ ಅಂತ ಹೇಳು ಬೀಡ್ ಹಾಕದೇನು ಕೂಡ ಮಾಡ್ಕೋಬಹುದು. ಈ ತರ ಕಾಣಿಸುತ್ತೆ. ನಾನು ಇದಕ್ಕೆ 137 ದಾರದಿಂದ ಕುಚ್ಚು ಹಾಕಿದ್ದೀನಿ. ಇಲ್ಲಿ ನಾನು ಸೆಂಟ್ರಲ್ಲಿ ಹಾರ್ಚ್ 5 ಪಿಕಾಟ್ ಹಾಕಿದ್ದೀನಲ್ವಾ, ತ್ರಿಬಲ್ ಕ್ರೋಶೆ ಪಿಕಾಟ್ ಅಲ್ಲಿ ಇಲ್ಲಿ ಕುಚ್ಚು ಹಾಕಿದ್ದೀನಲ್ಲ, ಅಲ್ಲಿ ನಾನು 2 ಚೈನ್ ಹಾಕಿ ಅಲ್ಲಿಂದ ನಾನು 5 ತ್ರಿಬಲ್ ಕ್ರೋಶೆ ಪಿಕಾಟ್ ಮಾಡಿರೋದು. ಅದಕ್ಕೆ ನಾನಿಲ್ಲಿ 2 ಚೈನ್ ಹಾಕಿದಲ್ಲಿಗೆ ಕುಚ್ಚು ಹಾಕಿದ್ದೀನಿ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನ್. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 850 ಇಂದ 900 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನೋಡಿ ಪಕ್ಕದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಂತ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೇನೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.